ರಾಜ್ಯದ 2 ಬೈ ಎಲೆಕ್ಷನ್ಗಳಲ್ಲೂ ಕಾಂಗ್ರೆಸ್ ರಣಕೀಕೆ ಹಾಕಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿನ ಹಿಂದೆ ಸಿಎಂ ಸಿದ್ದರಾಮಯ್ಯ ಎಂಬ ಮಾಸ್ಟರ್ ಮೈಂಡ್ ಶ್ರಮವಿದೆ. ನಾಯಕತ್ವದ ಫೈಟ್ ಮಧ್ಯೆಯೂ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ವಿರೋಧಿಗಳಿಗೆ ಸಿಎಂ ಸ್ಪಷ್ಟ ಸಂದೇಶ ಸಾರಿದ್ದಾರೆ. ಅಹಿಂದ ನಾಯಕ ನಾನೇ ಅಂತ ಡಿಕೆ ಶಿವಣ್ಣಗೂ ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಎರಡು ಬೈ ಎಲೆಕ್ಷನ್ಗಳಲ್ಲೂ ಕಾಂಗ್ರೆಸ್ ಪವರ್ ಶೋ. ವಿರೋಧಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸ್ಟ್ರೇಟ್ ಹಿಟ್. ರಾಜ್ಯ ರಾಜಕೀಯದ ಎರಡೂ ಅಗ್ನಿ ಪರೀಕ್ಷೆಗಳನ್ನ ಕಾಂಗ್ರೆಸ್ ಕೊನೆಗೂ ಗೆದ್ದಾಯಿತು. ಪ್ರತಿಷ್ಠೆಯ ಕಣವಾಗಿದ್ದ ಬಾಗಲಕೋಟೆ ಹಾಗೂ ದಾವಣಗೆರೆಯಲ್ಲಿ ಬಿಜೆಪಿಯ ಭಾರೀ ಪೈಪೋಟಿಯ ನಡುವೆಯೂ ಹಸ್ತಪಡೆ ಗೆಲುವಿನ ನಗೆ ಬೀರಿದೆ. ಬಿರು ಬೇಸಿಗೆಯಲ್ಲೂ ಅಬ್ಬರದ ಪ್ರಚಾರ ಮಾಡಿದ್ದ ಕಾಂಗ್ರೆಸ್ ಘಟಾನುಘಟಿಗಳು ಕೊನೆಗೂ ತಮ್ಮ ಅಭ್ಯರ್ಥಿಗಳನ್ನ ಗೆಲುವಿನ ದಡ ಸೇರಿಸಿದ್ದಾರೆ. ಆದರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿನ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಅಂದ್ರೆ ಅದು ಸಿದ್ದರಾಮಯ್ಯ. ನಾಯಕತ್ವ ಫೈಟ್ ಮಧ್ಯೆ ಸಿಎಂಗೆ ಹೊಸ ಹುರುಪು. ರಾಜ್ಯದ ಎರಡೂ ಬೈ ಎಲೆಕ್ಷನ್ಗಳನ್ನ ಗೆದ್ದ ಬೆನ್ನಲ್ಲೇ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆದಂತಿದೆ. ನಾಯಕತ್ವ ಫೈಟ್ ಮಧ್ಯೆ ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಗೆಲುವು ಸಿದ್ದರಾಮಯ್ಯಗೆ ಮತ್ತಷ್ಟು ಪವರ್ ತಂದುಕೊಟ್ಟಿದೆ. ಸ್ವಪಕ್ಷ ಹಾಗೂ ವಿಪಕ್ಷಗಳಿಗೆ ರಾಜಕೀಯ ಸಂದೇಶ ಸಾರಿರುವ ಸಿದ್ದರಾಮಯ್ಯ ನಾಯಕತ್ವ ಜಟಾಪಟಿಯಲ್ಲಿ ಬಲಿಷ್ಠರಾಗಿದ್ದಾರೆ. ಅಲ್ಲದೆ ಸಿಎಂ ಬಣವೂ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಗಟ್ಟಿಯಾಗಿ ಸ್ಪಷ್ಟ ಸಂದೇಶ ಸಾರಲು ಅವಕಾಶ ಮಾಡಿಕೊಟ್ಟಿದೆ. ಚುನಾವಣೆಗೂ ಮುನ್ನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಬಿರುಗಾಳಿ ಸಿದ್ದರಾಮಯ್ಯ ಅವರನ್ನ ಹೈರಾಣಾಗಿಸಿತ್ತು. ಪಕ್ಷದೊಳಗೆ ಷಡ್ಯಂತ್ರದ ಆರೋಪದ ನಡುವೆಯೇ ಇಬ್ಬರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿತ್ತು. ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಮತ್ತು ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರನ್ನ ಅಮಾನತು ಮಾಡಲಾಗಿತ್ತು. ಇತ್ತ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆಯೂ ಹೈಕಮಾಂಡ್ನ ತೂಗುತ್ತಿ ನೇತಾಡ್ತಾ ಇತ್ತು. ಆದರೂ ಅದೆಲ್ಲವನ್ನು ಮೆಟ್ಟಿ ನಿಂತ ಸಿದ್ದರಾಮಯ್ಯ ತಮ್ಮ ಆಪ್ತ ಗೆಳೆಯ ಮೇಟಿ ಪುತ್ರನನ್ನ ಗೆಲ್ಲಿಸಿದ್ರು. ಅಲ್ಲದೆ ದಾವಣಗೆರೆ ಕ್ಷೇತ್ರವನ್ನು ಮತ್ತೆ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು. ಈ ಮೂಲಕ ತಮ್ಮ ವಿರೋಧಿಗಳಿಗೆ ಪೊಲಿಟಿಕಲ್ ಮೆಸೇಜ್ ಕೊಟ್ಟಿರುವ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ಅಹಿಂದ ನಾಯಕ ನಾನೇ ಅನ್ನೋ ಸಂದೇಶವನ್ನು ಸಾರಿದ್ದಾರೆ. ಎರಡು ಬೈ ಎಲೆಕ್ಷನ್ ಗೆಲುವಿನಿಂದ ನನ್ನ ಜನಪ್ರಿಯತೆ ಇನ್ನೂ ಕುಂದಿಲ್ಲ ಅಂತ ಡಿಕೆಶಿ ಬಣಕ್ಕೆ ಸಿಎಂ ಸಂದೇಶ ಸಾರಿದ್ದಾರೆ. ಮುಸ್ಲಿಂ ನಾಯಕರು ಮುನಿಸಿಕೊಂಡ್ರು ತಣಿಸುವ ಸಾಮರ್ಥ್ಯ ನನಗಿದ್ದು ನನ್ನ ನಾಯಕತ್ವಕ್ಕೆ ಮನ್ನಣೆ ಮತ್ತೊಮ್ಮೆ ಸಿಕ್ಕಿದೆ ಅಂತ ಹೈಕಮಾಂಡ್ ಬಳಿ ಸಿಎಂ ಸ್ಪಷ್ಟ ಸಂದೇಶವನ್ನ ಸಾರಿದ್ದಾರೆ. ಇನ್ನು ಸಚಿವ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಬಳಿ ಒತ್ತಾಯ ಮಾಡಬಹುದು. ಇದೇ ವೇಳೆ ತಮ್ಮ ಆಪ್ತರಿಗೆ ಹೆಚ್ಚಿನ ಅವಕಾಶ ಕೊಡಿಸಬಹುದು. ಕೇಂದ್ರದ ವಿರುದ್ಧ ಹೋರಾಟ ಮುನ್ನಡೆಸುತ್ತೇನೆ ಅಂತ ಕಾಂಗ್ರೆಸ್ ವರಿಷ್ಠರಿಗೆ ಸಿಎಂ ಮನವರಿಕೆ ಮಾಡಿಕೊಡುವ ಮೂಲಕ ವಿರೋಧಿಗಳಿಗೆ ಸಿದ್ದರಾಮಯ್ಯ ಎಷ್ಟು ಸ್ಟ್ರಾಂಗ್ ಅಂತ ತೋರಿಸಿಕೊಟ್ಟಿದ್ದಾರೆ. ವಿಪಕ್ಷಗಳಿಗೂ ನೇರ ಸಂದೇಶ ಕೊಟ್ಟ ಸಿದ್ದರಾಮಯ್ಯ. ಎರಡೂ ಕ್ಷೇತ್ರಗಳ ಬೈ ಎಲೆಕ್ಷನ್ ಗೆಲುವು ಸುಪಕ್ಷದವರಿಗೆ ಮಾತ್ರವಲ್ಲ, ಪದೇ ಪದೇ ನಾಯಕತ್ವ ಬದಲಾವಣೆ ಮಾತುಗಳನ್ನಾಡಿ ಕಾಂಗ್ರೆಸ್ ಕಾಲಿಳಿಯುತ್ತಿದ್ದ ವಿಪಕ್ಷಗಳಿಗೂ ಸಿಎಂ ಸ್ಪಷ್ಟ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ವಿರೋಧಿ ಅಲೆ ಇಲ್ಲ ಅನ್ನೋ ಸಂದೇಶ ಸಾರಿರುವ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಜಾರಿಯೇ ಈ ಫಲಿತಾಂಶ ಅಂತ ವಿಪಕ್ಷಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ನಾಯಕತ್ವಕ್ಕೆ ಜನರಿಂದಲೇ ಆಶೀರ್ವಾದ ಸಿಕ್ಕಿದ್ದು ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಗೂ ಮನ್ನಣೆ ಸಿಕ್ಕಿದೆ ಅಂತ ಸಿಎಂ ಸಾರಿದ್ದಾರೆ. ಇನ್ನು ಜನ ನಮ್ಮನ್ನ ಕೈ ಬಿಟ್ಟಿಲ್ಲ ಅಂತ ಕಾಂಗ್ರೆಸ್ ಕ್ಲೇಮ್ ಮಾಡಿದ್ದು ಇದೇ ಜೋಶ್ನಲ್ಲಿ ಮುಂದೆ ಬರುವ ಸ್ಥಳೀಯ ಚುನಾವಣೆಗಳಿಗೆ ಕಾಂಗ್ರೆಸ್ ಸಿದ್ಧತೆ ನಡೆಸಬಹುದು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಮುಗಿದ ಬಳಿಕ ದೊಡ್ಡ ಕ್ರಾಂತಿಯೇ ಶುರುವಾಗಿತ್ತು. ಕುರ್ಚಿಗಾಗಿ ಡಿಕೆಶಿ ಹಾಗೂ ಆಪ್ತರು ದಿಲ್ಲಿ ಯಾತ್ರೆ ಮಾತ್ರ ಇನ್ನೂ ಬಿಟ್ಟಿಲ್ಲ. ಆದರೆ ಈ ಎರಡೂ ಉಪಚುನಾವಣೆಗಳ ಗೆಲುವು ಅಹಿಂದ ನಾಯಕ ಸಿದ್ದರಾಮಯ್ಯ ಅವರ ಬಲ ಮತ್ತಷ್ಟು ಹೆಚ್ಚಿದ್ದು ಇದಿಷ್ಟೇ ಅಲ್ಲ, ಕಳೆದ ಬಾರಿ ನಡೆದ ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಉಪಚುನಾವಣೆಯಲ್ಲೂ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಈ ಮೂಲಕ ಹೈಕಮಾಂಡ್ಗೆ ಸಿದ್ದರಾಮಯ್ಯ ನಾನಿನ್ನೂ ರಾಜಕೀಯದಲ್ಲಿ ಗಟ್ಟಿ ಇದ್ದೇನೆ, ಜನಬಲ ಶಾಸಕರ ಬಲ ನನ್ನ ಕಡೆನೇ ಇದೆ ಅಂತ ಸಿಎಂ ಸ್ಪಷ್ಟ ಸಂದೇಶವನ್ನ ಕೊಟ್ಟಿರೋದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದ 2 ಬೈ ಎಲೆಕ್ಷನ್ಗಳಲ್ಲೂ ಕಾಂಗ್ರೆಸ್ ರಣಕೀಕೆ ಹಾಕಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿನ ಹಿಂದೆ ಸಿಎಂ ಸಿದ್ದರಾಮಯ್ಯ ಎಂಬ ಮಾಸ್ಟರ್ ಮೈಂಡ್ ಶ್ರಮವಿದೆ. ನಾಯಕತ್ವದ ಫೈಟ್ ಮಧ್ಯೆಯೂ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ವಿರೋಧಿಗಳಿಗೆ ಸಿಎಂ ಸ್ಪಷ್ಟ ಸಂದೇಶ ಸಾರಿದ್ದಾರೆ. ಅಹಿಂದ ನಾಯಕ ನಾನೇ ಅಂತ ಡಿಕೆ ಶಿವಣ್ಣಗೂ ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಎರಡು ಬೈ ಎಲೆಕ್ಷನ್ಗಳಲ್ಲೂ ಕಾಂಗ್ರೆಸ್ ಪವರ್ ಶೋ.
ವಿರೋಧಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸ್ಟ್ರೇಟ್ ಹಿಟ್. ರಾಜ್ಯ ರಾಜಕೀಯದ ಎರಡೂ ಅಗ್ನಿ ಪರೀಕ್ಷೆಗಳನ್ನ ಕಾಂಗ್ರೆಸ್ ಕೊನೆಗೂ ಗೆದ್ದಾಯಿತು. ಪ್ರತಿಷ್ಠೆಯ ಕಣವಾಗಿದ್ದ ಬಾಗಲಕೋಟೆ ಹಾಗೂ ದಾವಣಗೆರೆಯಲ್ಲಿ ಬಿಜೆಪಿಯ ಭಾರೀ ಪೈಪೋಟಿಯ ನಡುವೆಯೂ ಹಸ್ತಪಡೆ ಗೆಲುವಿನ ನಗೆ ಬೀರಿದೆ. ಬಿರು ಬೇಸಿಗೆಯಲ್ಲೂ ಅಬ್ಬರದ ಪ್ರಚಾರ ಮಾಡಿದ್ದ ಕಾಂಗ್ರೆಸ್ ಘಟಾನುಘಟಿಗಳು ಕೊನೆಗೂ ತಮ್ಮ ಅಭ್ಯರ್ಥಿಗಳನ್ನ ಗೆಲುವಿನ ದಡ ಸೇರಿಸಿದ್ದಾರೆ. ಆದರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿನ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಅಂದ್ರೆ ಅದು ಸಿದ್ದರಾಮಯ್ಯ. ನಾಯಕತ್ವ ಫೈಟ್ ಮಧ್ಯೆ ಸಿಎಂಗೆ ಹೊಸ ಹುರುಪು. ಎಸ್, ರಾಜ್ಯದ ಎರಡೂ ಬೈ ಎಲೆಕ್ಷನ್ಗಳನ್ನ ಗೆದ್ದ ಬೆನ್ನಲ್ಲೇ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆದಂತಿದೆ. ನಾಯಕತ್ವ ಫೈಟ್ ಮಧ್ಯೆ ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಗೆಲುವು ಸಿದ್ದರಾಮಯ್ಯಗೆ ಮತ್ತಷ್ಟು ಪವರ್ ತಂದುಕೊಟ್ಟಿದೆ. ಸ್ವಪಕ್ಷ ಹಾಗೂ ವಿಪಕ್ಷಗಳಿಗೆ ರಾಜಕೀಯ ಸಂದೇಶ ಸಾರಿರುವ ಸಿದ್ದರಾಮಯ್ಯ ನಾಯಕತ್ವ ಜಟಾಪಟಿಯಲ್ಲಿ ಬಲಿಷ್ಠರಾಗಿದ್ದಾರೆ. ಅಲ್ಲದೆ ಸಿಎಂ ಬಣವೂ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಗಟ್ಟಿಯಾಗಿ ಸ್ಪಷ್ಟ ಸಂದೇಶ ಸಾರಲು ಅವಕಾಶ ಮಾಡಿಕೊಟ್ಟಿದೆ. ಚುನಾವಣೆಗೂ ಮುನ್ನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಬಿರುಗಾಳಿ ಸಿದ್ದರಾಮಯ್ಯ ಅವರನ್ನ ಹೈರಾಣಾಗಿಸಿತ್ತು. ಪಕ್ಷದೊಳಗೆ ಷಡ್ಯಂತ್ರದ ಆರೋಪದ ನಡುವೆಯೇ ಇಬ್ಬರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿತ್ತು. ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಮತ್ತು ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರನ್ನ ಅಮಾನತು ಮಾಡಲಾಗಿತ್ತು. ಇತ್ತ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆಯೂ ಹೈಕಮಾಂಡ್ನ ತೂಗುತ್ತಿ ನೇತಾಡ್ತಾ ಇತ್ತು. ಆದರೂ ಅದೆಲ್ಲವನ್ನು ಮೆಟ್ಟಿ ನಿಂತ ಸಿದ್ದರಾಮಯ್ಯ ತಮ್ಮ ಆಪ್ತ ಗೆಳೆಯ ಮೇಟಿ ಪುತ್ರನನ್ನ ಗೆಲ್ಲಿಸಿದ್ರು. ಅಲ್ಲದೆ ದಾವಣಗೆರೆ ಕ್ಷೇತ್ರವನ್ನು ಮತ್ತೆ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು. ಈ ಮೂಲಕ ತಮ್ಮ ವಿರೋಧಿಗಳಿಗೆ ಪೊಲಿಟಿಕಲ್ ಮೆಸೇಜ್ ಕೊಟ್ಟಿರುವ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ಅಹಿಂದ ನಾಯಕ ನಾನೇ ಅನ್ನೋ ಸಂದೇಶವನ್ನು ಸಾರಿದ್ದಾರೆ. ಎರಡು ಬೈ ಎಲೆಕ್ಷನ್ ಗೆಲುವಿನಿಂದ ನನ್ನ ಜನಪ್ರಿಯತೆ ಇನ್ನೂ ಕುಂದಿಲ್ಲ ಅಂತ ಡಿಕೆಶಿ ಬಣಕ್ಕೆ ಸಿಎಂ ಸಂದೇಶ ಸಾರಿದ್ದಾರೆ. ಮುಸ್ಲಿಂ ನಾಯಕರು ಮುನಿಸಿಕೊಂಡ್ರು ತಣಿಸುವ ಸಾಮರ್ಥ್ಯ ನನಗಿದ್ದು ನನ್ನ ನಾಯಕತ್ವಕ್ಕೆ ಮನ್ನಣೆ ಮತ್ತೊಮ್ಮೆ ಸಿಕ್ಕಿದೆ ಅಂತ ಹೈಕಮಾಂಡ್ ಬಳಿ ಸಿಎಂ ಸ್ಪಷ್ಟ ಸಂದೇಶವನ್ನ ಸಾರಿದ್ದಾರೆ. ಇನ್ನು ಸಚಿವ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಬಳಿ ಒತ್ತಾಯ ಮಾಡಬಹುದು. ಇದೇ ವೇಳೆ ತಮ್ಮ ಆಪ್ತರಿಗೆ ಹೆಚ್ಚಿನ ಅವಕಾಶ ಕೊಡಿಸಬಹುದು. ಕೇಂದ್ರದ ವಿರುದ್ಧ ಹೋರಾಟ ಮುನ್ನಡೆಸುತ್ತೇನೆ ಅಂತ ಕಾಂಗ್ರೆಸ್ ವರಿಷ್ಠರಿಗೆ ಸಿಎಂ ಮನವರಿಕೆ ಮಾಡಿಕೊಡುವ ಮೂಲಕ ವಿರೋಧಿಗಳಿಗೆ ಸಿದ್ದರಾಮಯ್ಯ ಎಷ್ಟು ಸ್ಟ್ರಾಂಗ್ ಅಂತ ತೋರಿಸಿಕೊಟ್ಟಿದ್ದಾರೆ. ವಿಪಕ್ಷಗಳಿಗೂ ನೇರ ಸಂದೇಶ ಕೊಟ್ಟ ಸಿದ್ದರಾಮಯ್ಯ. ಎರಡೂ ಕ್ಷೇತ್ರಗಳ ಬೈ ಎಲೆಕ್ಷನ್ ಗೆಲುವು ಸುಪಕ್ಷದವರಿಗೆ ಮಾತ್ರವಲ್ಲ, ಪದೇ ಪದೇ ನಾಯಕತ್ವ ಬದಲಾವಣೆ ಮಾತುಗಳನ್ನಾಡಿ ಕಾಂಗ್ರೆಸ್ ಕಾಲಿಳಿಯುತ್ತಿದ್ದ ವಿಪಕ್ಷಗಳಿಗೂ ಸಿಎಂ ಸ್ಪಷ್ಟ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ವಿರೋಧಿ ಅಲೆ ಇಲ್ಲ ಅನ್ನೋ ಸಂದೇಶ ಸಾರಿರುವ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಜಾರಿಯೇ ಈ ಫಲಿತಾಂಶ ಅಂತ ವಿಪಕ್ಷಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ನಾಯಕತ್ವಕ್ಕೆ ಜನರಿಂದಲೇ ಆಶೀರ್ವಾದ ಸಿಕ್ಕಿದ್ದು ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಗೂ ಮನ್ನಣೆ ಸಿಕ್ಕಿದೆ ಅಂತ ಸಿಎಂ ಸಾರಿದ್ದಾರೆ. ಇನ್ನು ಜನ ನಮ್ಮನ್ನ ಕೈ ಬಿಟ್ಟಿಲ್ಲ ಅಂತ ಕಾಂಗ್ರೆಸ್ ಕ್ಲೇಮ್ ಮಾಡಿದ್ದು ಇದೇ ಜೋಶ್ನಲ್ಲಿ ಮುಂದೆ ಬರುವ ಸ್ಥಳೀಯ ಚುನಾವಣೆಗಳಿಗೆ ಕಾಂಗ್ರೆಸ್ ಸಿದ್ಧತೆ ನಡೆಸಬಹುದು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಮುಗಿದ ಬಳಿಕ ದೊಡ್ಡ ಕ್ರಾಂತಿಯೇ ಶುರುವಾಗಿತ್ತು. ಕುರ್ಚಿಗಾಗಿ ಡಿಕೆಶಿ ಹಾಗೂ ಆಪ್ತರು ದಿಲ್ಲಿ ಯಾತ್ರೆ ಮಾತ್ರ ಇನ್ನೂ ಬಿಟ್ಟಿಲ್ಲ. ಆದರೆ ಈ ಎರಡೂ ಉಪಚುನಾವಣೆಗಳ ಗೆಲುವು ಅಹಿಂದ ನಾಯಕ ಸಿದ್ದರಾಮಯ್ಯ ಅವರ ಬಲ ಮತ್ತಷ್ಟು ಹೆಚ್ಚಿದ್ದು ಇದಿಷ್ಟೇ ಅಲ್ಲ, ಕಳೆದ ಬಾರಿ ನಡೆದ ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಉಪಚುನಾವಣೆಯಲ್ಲೂ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಈ ಮೂಲಕ ಹೈಕಮಾಂಡ್ಗೆ ಸಿದ್ದರಾಮಯ್ಯ ನಾನಿನ್ನೂ ರಾಜಕೀಯದಲ್ಲಿ ಗಟ್ಟಿ ಇದ್ದೇನೆ, ಜನಬಲ ಶಾಸಕರ ಬಲ ನನ್ನ ಕಡೆನೇ ಇದೆ ಅಂತ ಸಿಎಂ ಸ್ಪಷ್ಟ ಸಂದೇಶವನ್ನ ಕೊಟ್ಟಿರೋದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.